ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗುತ್ಯಪ್ಪ ಕಾಲೋನಿ ಹಾಗೂ ಆರೋಗ್ಯ ಭಾರತಿ ಶಿವಮೊಗ್ಗ ಶಾಖೆಯ ಸಹಯೋಗದೊಂದಿಗೆ ಶಾಲಾ ಸ್ವಸ್ಥ ಶಿಕ್ಷಣ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಕಾರ್ಯಕ್ರಮ. ವೇದಿಕೆಯಲ್ಲಿ ತುಂಬಾ ಬೃಹದಾಕಾರದಲ್ಲಿ ಬೆಳೆದು ಇವತ್ತು ಸರ್ಕಾರಕ್ಕೆ ಆರೋಗ್ಯದ ಬಗ್ಗೆ ಏನಾದರೂ ಅಡ್ವೈಸರಿ ಬೋರ್ಡ್ ಅಲ್ಲಿ ಆರೋಗ್ಯದ ಬಗ್ಗೆ ಹೇಳ್ತಾರೆ. ಇದರ ಹಾಸ್ಪಿಟಲ್ ಇರಬೇಕು, ಕೊರೋನಾ ಬಂದು ಲಸಿಕೆಗಳನ್ನು ತಯಾರು ಮಾಡಬೇಕು, ಎಷ್ಟು ಪ್ರಮಾಣ ತಯಾರು ಮಾಡಬೇಕು, ಹೇಗೆ ಅದನ್ನ ಪ್ರಮಾಣಿಸಬೇಕು ಮತ್ತು ತಯಾರು ಮಾಡಬೇಕು ಅಂತೆಲ್ಲ ಅಡ್ವೈಸರಿ ಬೋರ್ಡ್ ಅಲ್ಲಿ ಯಾರಿದ್ದಾರೆ ಇವತ್ತು? ಆರೋಗ್ಯ ಭಾರತಿ ಅವರು ಇದ್ದಾರೆ ಅಲ್ವಾ? ಸೊ ಅಷ್ಟು ಬೃಹದಾಕಾರದಲ್ಲಿ ಈ ಒಂದು ಆರೋಗ್ಯ ಭಾರತಿ ಬೆಳೆದು ನಿಂತಿದೆ. ಸೊ ಆರೋಗ್ಯ ಭಾರತಿ ಏನ್ ಕೆಲಸ ಮಾಡುತ್ತೆ? ನಾವು ಗ್ರಾಸ್ ರೂಟ್ ಲೆವೆಲ್ ಇಂದ ಅಂತಂದ್ರೆ ಮಕ್ಕಳಿರ್ಬೋದು, ಶಾಲೆಯ ಮಕ್ಕಳಿರಬಹುದು, ಇಲ್ಲ ಅಂದ್ರೆ ಮಹಿಳಾ ಸ್ವಸಹಾಯ ಸಂಘಗಳಿರ್ಬಹುದು, ಇದರ ವರ್ಗದ ಕೆಳಗಿನ ಮಟ್ಟದಿಂದ ಸೇವೆಯಿಂದ ದೂರಗಳಿಸಿ ಯಾವ ತರ ಯುವಿ ಫಿಲ್ಟ್ರೇಷನ್ ಇರ್ಬೋದು, ಚಾರ್ಕೋಲ್ ಫಿಲ್ಟ್ರೇಷನ್ ಇರ್ಬೋದು, ಯಾವ ತರ ಫಿಲ್ಟ್ರೇಷನ್ ಕೂಡ ಇದ್ರ ಮುಂದೆ ಅಲ್ಲ ಅಂತ ಇವತ್ತಿಗೂ ಕೂಡ ಪ್ರಸಿದ್ಧಿಯಾಗಿರುವಂತಹ ಇದು ಸ್ಲೋ ಸ್ಯಾಂಡ್ ಫಿಲ್ಟ್ರೇಷನ್ ಅಂತ ಹೇಳ್ಬಿಟ್ಟು ಈ ವಾಟರ್ಗೆ ಹೆಸರು. ಕಲ್ಲುಗಳು, ದೊಡ್ಡ ದೊಡ್ಡ ಕಲ್ಲುಗಳು, ಅದು ಕಸಗಳನ್ನ ತೆಗೆಯುತ್ತೆ. ಸಣ್ಣ ಸಣ್ಣ ಕಲ್ಲುಗಳು ಸಣ್ಣ ಕಸವನ್ನ ತೆಗೆಯುತ್ತೆ. ಮರಳುಗಳು ಸಣ್ಣ ಮೈನ್ಯೂಟ್. ನಾನು ಭಾಗೀರಥಿ, ಸಹ ಶಿಕ್ಷಕಿ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗುತ್ಯಪ್ಪ ಕಾಲೋನಿ.